ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮನೆ ಮಗಳು ಗೌರಿ ಮಾಡುವ ನಮಸ್ಕಾರಗಳು. ಆರಾಮಿದ್ದೀರಿ ಅಂತ ನಾವು ಭಾವಿಸ್ತಾ ಇದ್ದೀನಿ. ನಾವು ಆರಾಮಿದ್ದೀವಿ, ತುಂಬ ಚೆನ್ನಾಗಿದ್ದೀವಿ ರಾಯರ ಆಶೀರ್ವಾದದಿಂದ. ಇವತ್ತು ನಾನು ತಾಲಿಪೇಟ್ ಮಾಡೋದು ಹೆಂಗಂತ ನೋಡೋಣ್ರಿ. ಏನೇನು ರೆಡಿ ಮಾಡ್ಕೋಬೇಕು ಹೇಳಿ ನಾನು. 1 ಕಪ್ಪು ರಾಗಿ ಹಿಟ್ಟು, 1 ಕಪ್ಪು ಗೋಧಿ ಹಿಟ್ಟು, 1 ಕಪ್ಪು ಜೋಳದ ಹಿಟ್ಟು, 1 ಕಪ್ಪು ಹೆಸರು ಹಿಟ್ಟು, 1 ಕಪ್ಪು ಹಸೆಬೇಳೆ ಹಿಟ್ಟು, 1 ಕಪ್ಪು ರಾಗಿ ಹಿಟ್ಟು. ಎಲ್ಲ ಥರ ಹಿಟ್ಟಾಯ್ತು ರೀ. 5 ಥರ ಹಿಟ್ಟಾಯ್ತಲ್ರಿ. ಹಸಿ ಮೆಣಸಿನ್ಕಾಯಿ ಸ್ವಲ್ಪ ರೀ, 2 ಈರುಳ್ಳಿ ರೀ, ಕರಿಬೇವಿನ ಸೊಪ್ಪು ರೀ, ಕೊತ್ತಂಬರಿ ಸೊಪ್ಪು ರೀ. ಹೆಂಗೆ ಮಾಡೋದಂತ ನೋಡೋಣ್ರೆ. ಎಲ್ಲ ಥರ ಹಿಟ್ಟು ಹಾಕೋತಿದ್ದೀನಿ ರೀ. ಜೋಳದ ಹಿಟ್ಟು ರೀ, ಜೋಳದ ಹಿಟ್ಟು ಹಾಕೊಂಡಿದ್ದೀನಿ ರೀ. ಗೋಧಿ ಹಿಟ್ಟು ಹಾಕೋತಿದ್ದೀನಿ ರೀ. ಹೆಸರು ಬೇಳೆ ಹಿಟ್ಟು ಹಾಕೋತಿದ್ದೀನಿ ರೀ. ಹಸೆಬೇಳೆ ಹಿಟ್ಟು ಹಾಕೋತಿದ್ದೀನಿ ರೀ. ರಾಗಿ ಹಿಟ್ಟು ಹಾಕೋತಿದ್ದೀನಿ ರೀ. ಎಲ್ಲ ಥರ ಹಿಟ್ಟಾಯ್ತಲ್ರಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಿದ್ದೀನಿ ರೀ. ನಾನು ಅರ್ಧ ಸ್ಪೂನ್ ಜೀರಿಗೆ ಹಾಕೋತಿದ್ದೀನಿ ರೀ. ಈರುಳ್ಳಿ, ಮೆಣಸಿನ್ಕಾಯಿ ರೀ, ಕರಿಬೇವು ರೀ, ಕೊತ್ತಂಬರಿ ಹಾಕೋತಿದ್ದೀನಿ ನೋಡ್ರಿ. ಇವಾಗ ನಾನು ಈ ಹಿಟ್ಟಿಗೆ ರೀ ಎಲ್ಲ ಹಾಕೊಂಡಿದ್ದೀವಲ್ರಿ. ಇವಾಗ 1 ಸ್ಪೂನ್ ಎಣ್ಣೆ ಹಾಕೋತಿದ್ದೀನಿ ರೀ. ಇವಾಗ ನಾನು 1 ಸ್ಪೂನ್ ಎಣ್ಣೆ ಹಾಕ್ಯಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ರೀ. ಕೈಲೇ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಎಲ್ಲ ಇಟ್ಟು ಚೆನ್ನಾಗಿ ಕಾಯ್ತಲ್ರಿ. ಇವಾಗ ಕಲ್ಸೋದಾಯ್ತಲ್ಲ. ಇವಾಗ ಇದಕ್ಕೆ ಸ್ವಲ್ಪ ಬಿಸಿನೀರು ಹಾಕೋಬೇಕ್ರಿ. ಸ್ವಲ್ಪ ಅರಿಶಿನ ಪುಡಿ ಹಾಕೋತಿದ್ದೀನಿ ರೀ. ಅಷ್ಟು ಗರಂ ಮಸಾಲ ಹಾಕೋತಿದ್ದೀನಿ ರೀ. ನಾನು ಬಿಸಿನೀರೊಳಗೆ ಹಾಕ್ತೀನಿ ರೀ. ಅದು ನಾನು ಅರಿಶಿನ ಪುಡಿ, ಗರಂ ಮಸಾಲ ಬಿಸಿನೀರೊಳಗೆ ಹಾಕ್ತೀನಿ ರೀ. ಇವಾಗ ಚಮಚದಿಂದ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಹಿಟ್ಟು ಕಲಿಸ್ಬೇಕಾದ್ರೆ ಘಮ ಘಮ ಅಂತ ಹೆಂಗೆ ವಾಸನೆ ಬರ್ಲಿಕ್ಕತ್ತದ ನೋಡ್ರಿ. ಸ್ವಲ್ಪ ಬಿಸಿನೀರು ಹಾಕಿದ್ವಿ ಅಂದ್ರೆ ಚೆನ್ನಾಗಿ ಮೂಗು ಸೀಳಂಗಿಲ್ರಿ. ತಾಲಿಪೀಟು ಚೆನ್ನಾಗಿ ಬರ್ತೈತೆ. ಕೈಗೆ ಹತ್ಲಾರ್ದಂಗೆ ಇದು ಒಂದು 5 ನಿಮಿಷ ನೆನಿಲ್ಯಾರ. ಇದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಇಷ್ಟಿಷ್ಟು ಹುಳ್ಳಿ ಮಾಡ್ಕೊಂಡು, ನಮಗೆ ದೊಡ್ಡ ಬೇಕಂದ್ರೆ ದೊಡ್ಡ ಮಾಡ್ಬೋದ್ರಿ, ಚಿಕ್ಕದು ಬೇಕಂದ್ರೆ ಚಿಕ್ಕದು ಮಾಡ್ಬೋದ್ರಿ. ಚಿಕ್ಕದಾದ್ರೆ ಹುಡುಗರು ಒಂದೊಂದು ತಿನ್ಬಿಡ್ತಾವ್ರಿ ಕೈ ಹಿಡ್ಕೊಂಡ್ರಿ. ಇದಕ್ಕೆಲ್ಲ ಹಾಕಿರ್ತೀನಲ್ರಿ. ಚಟ್ನಿ ಅವಶ್ಯ ಬರಂಗಿಲ್ರಿ. ಚಟ್ನಿನೂ ಮಾಡ್ಬೋದ್ರಿ. ದೊಡ್ಡವ್ರಿಗೆ ಆದ್ರೆ ನಡೀತೈತಿ, ಚಿಕ್ಕ ಮಕ್ಕಳಿಗೆ ಆದ್ರೆ ಚಟ್ನಿ ಅವಶ್ಯ ಬರಂಗಿಲ್ರಿ. ಬಿಸಿ 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 ಮಾಡ್ಕೊಟ್ಬಿಟ್ವಿ ಅಂದ್ರೆ ತಿಂತಾವ್ರಿ. ಒಂದೊಂದು ಕೈ ಹಿಡ್ಕೊಂಡು ತಿಂತಾವ್ರಿ ಮಕ್ಕಳು. ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ರಿ. ಹಂಚು ಚೆನ್ನಾಗಿ ಕಾರೈತೆ ನೋಡ್ರಿ. ಚೆನ್ನಾಗಿ ಕಾದಿದೆಯಲ್ರಿ ಹಂಚು. ಇವಾಗ ಹಾಕೊಂಡ್ರಿ. ಹಾಂ ರೀ. ಇವಾಗ ತಾಲಿಪೀಟು ರೆಡಿ ಆಯ್ತು ನೋಡ್ರಿ. ಇವಾಗ ಹುಡುಗರಿಗೆ ಇದ್ರೊಳಗೆ ಮೆಣಸಿನ್ಕಾಯಿ ತೆಗಿಲಿಕ್ಕೆ ಬರಂಗಿಲ್ಲಲ್ರಿ. ಅದ್ರ ಜೊತೆಗೆ ಮೊಸರು ಇದ್ಕೊಂಡು ಶೇಂಗಾ ಚಟ್ನಿ ಹಚ್ಕೊಂಡು ತಿನ್ಬೋದ್ರಿ. ಶೇಂಗಾ ಚಟ್ನಿ ಬೇಡಂದ್ರೆ ಮಕ್ಕಳು ಬರೀ ತಾಲಿಪೀಟು ಮೊಸರು ಎತ್ಕೊಂಡು ತಿಂತಾವ್ರಿ ಉಪ್ಪು ಹಾಕ್ಕೊಂಡ್ರಿ. ನಿಮಗೆಲ್ರಿಗೂ ರೀ ಇಷ್ಟ ಆಯ್ತಂದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬರ್ ಆಗಿರಿ. ನಿಮ್ಮ ಅನಿಸಿಕೆಗಳನ್ನು ಹೇಳ್ಬೋದ್ರಿ. ನೀವೇನೇ ಹೇಳಿದ್ರೆ ನಾ ಸಂತೋಷದಿಂದ ಸ್ವೀಕಾರ ಮಾಡ್ತೀನಿ. ಇನ್ನೂ ಸ್ವಲ್ಪ ತಿದ್ಕೋಬೇಕು, ಇಷ್ಟು ಚೆನ್ನಾಗಿ ಮಾಡ್ಬೇಕಂತಂದು ಹೇಳಿದ್ರೂ ರೀ ನಾ ಇನ್ನೂ ಸುಧಾರಿಸ್ಕೊತೀನಿ ರೀ. ನಾ ಏನೂ ತಪ್ಪು ತಿಳ್ಕೊಳ್ಳೋಗಿಲ್ಲ ರೀ. ನೀ ಏನೇ ಅನಿಸಿಕೆ ಹೇಳಿದ್ರೆ ನಾ ಸಂತೋಷದಿಂದ ಸ್ವೀಕಾರ ಮಾಡ್ತೀನಿ ರೀ. ಸಬ್ಸ್ಕ್ರೈಬರ್ ಆಗಿರಿ. ನಮಸ್ಕಾರ ವೀಕ್ಷಕರೇ.